ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ, ಈಗ ಹೋಟೆಲ್ಗಳಲ್ಲೆಲ್ಲ ಬಾತ್ ಮಾಡ್ತಾರಲ್ವಾ, ಅದೇ ರೀತಿ ಡಿಟ್ಟೋ ನಾಟಿ ಸ್ಟೈಲ್ ಮನೆಯಲ್ಲಿ ಬಾತ್ನ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಮಾತ್ರ, ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ. ನಾನು ಹೇಳ್ಕೊಡೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ರುಚಿಯಾಗಿರೋ ಬಿಸಿ ಬಿಸಿ ಬಾತ್ನ ತಿನ್ಬೋದು. ನನ್ನ ಶಾರ್ಟ್ಸ್ ವೀಡಿಯೋಸಲ್ಲಿ ನಾನು ಮದುವೆ ಮನೆಗಳಲ್ಲೆಲ್ಲ ಬಾತ್ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಈಗ ಬಟಾಣಿ ಸೀಸನ್ನು, ಬಟಾಣಿ ಎಲ್ಲ ಬರುತ್ತೆ, ಅಂದರೆ ಹಸಿ ಬಟಾಣಿ ಎಲ್ಲ ಈ ಸೀಸನಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಆಮೇಲಿಂದ ಅವರೆಕಾಳು ಬರುತ್ತೆ. ಇದಕ್ಕೆ ನೀವು ಅವರೆಕಾಳು ಹಾಕೊಳ್ಬೋದು, ಇಲ್ಲಾಂದರೆ ಬಟಾಣಿನೂ ಹಾಕೊಳ್ಬೋದು. ಎರಡರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಬೇಕು ನೀವು ಅದನ್ನು ಹಾಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನಾನು ಬಟಾಣಿಲಿ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಈಗ ಫಸ್ಟು ಬಾತ್ಗೆ ಮಸಾಲೆ ಆಡಿಸ್ಕೋಬೇಕಲ್ವ, ಅದಕ್ಕೆ ಏನೇನು ಬೇಕಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಗೆಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಒಂದು ದಪ್ಪ ಸೈಜಿಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, 5 ರಿಂದ 6 ಲವಂಗ ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಬೌಲಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು 4 ರಿಂದ 5 ಜನಕ್ಕೆ ಆಗೋಷ್ಟನ್ನ. ಈಗ ಎಲ್ಲನೂ ಮಿಕ್ಸಿಗೆ ಹಾಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆಮೇಲಿಂದ ಸ್ವಲ್ಪ ನೀರು ಹಾಕೊಂಡು ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಇದನ್ನ ರುಬ್ಕೊಳ್ಬೇಕು. ಬಾತ್ಗೆ ಹಾಕೋ ಮಸಾಲೆ ರೆಡಿ ಆಗಿದೆ. ಅದನ್ನು ಯೂಸ್ ಮಾಡಿಕೊಂಡು ರುಚಿಯಾಗಿರೋ ಬಿಸಿ ಬಿಸಿ ಬಾತ್ನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಬನ್ನಿ. ಕುಕ್ಕರಲ್ಲಿ 6 ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಮತ್ತು ಒಂದು ಮರಾಠಿ ಮೊಗ್ಗು ಮತ್ತು ಒಂದು ಸ್ಟಾರ್ ಹೂವನ್ನ ಹಾಕೊಂಡಿದ್ದೀನಿ. ಇದು ಫ್ರೇಗ್ರೆನ್ಸ್ಗೋಸ್ಕರ ಹಾಕೊಳ್ತಾ ಇರೋದು. ಮತ್ತು 3 ರಿಂದ 4 ಹಸಿಮೆಣ್ಸಿಕಾಯಿನ ಹಾಕೊಳ್ತಾ ಇದ್ದೀನಿ, ಉದ್ದುದಕ್ಕೆ ಸೀಲ್ಕೊಂಡು. ಒಂದು ದಪ್ಪ ಸೈಜಿನ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕೊಂಡಿರೋದು. ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕೂಡ ಕಟ್ ಮಾಡಿ ನೀವು ಕೂಡ ಹಾಕೊಳ್ಬೋದು. ಈಗ ಇದು ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಅದನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ ಥರ ನಾನಿಲ್ಲಿ 2 ಟೊಮೊಟೊನ ಈ ಥರ ಸ್ವಲ್ಪ ದಪ್ಪದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಾಕೊಳ್ತಾ ಇರೋದು ಹುಳಿ ಟೊಮೊಟೊ ಹಾಕೊಳ್ತಾ ಇರೋದು. ಇನ್ ಕೇಸ್ ನೀವೇನಾದರೂ ಸ್ವೀಟ್ ಟೊಮೊಟೊ ಹಾಕೊಳ್ತಾ ಇದ್ರೆ ಏನು ಮಾಡಿ ಅಂದರೆ ನಿಂಬೆಹಣ್ಣ ಇನ್ಕೊಳ್ಳಿ, ಒಂದು ಫುಲ್ಲು ದಪ್ಪ ಗಾತ್ರದಷ್ಟು ನಿಂಬೆಹಣ್ಣ ಇನ್ಕೊಳ್ಳಿ. ಯಾಕಂದರೆ ಸ್ವೀಟ್ ಟೊಮೊಟೊ ಹಾಕ್ತಾ ಇದ್ರಲ್ವ, ಸೊ ಅದಕ್ಕೆ ಅದು ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಆಮೇಲಿಂದ ಇದೆಲ್ಲ ಹಾಕಿದ್ಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಉಪ್ಪು ಹಾಕೊಂಡ್ಮೇಲೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸೊ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಚೂರು ಉಪ್ಪು ಹಾಕ್ಬಾರ್ದು, ಅರಿಶಿನೂ ಹಾಕ್ಬಾರ್ದು. ಇನ್ ಕೇಸ್ ನಾವೇನಾದರೂ ಕರಿ ಥರ ಲೈಕ್ ಗೊಜ್ಜು ಥರ ಮಾಡ್ತಾ ಇದ್ರೆ ಆವಾಗ ಹಾಕ್ಕೊಳ್ಬೇಕು. ಈ ಥರ ಬಾತು ಪಲಾವ್ ಏನಾದರೂ ಮಾಡಬೇಕಾದ್ರೆ ಟೊಮೊಟೊ ಜೊತೆಗೆ ಉಪ್ಪು ಹಾಕ್ಕೊಳ್ಬೇಡಿ. ಹಾಗೆಯೇ ಎಣ್ಣೆಲಿ ಹುರ್ಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ಆಗಲೇ ಮಸಾಲೆ ಆಡಿಸಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನ ನಾನಿಲ್ಲಿ ಕುಕ್ಕರ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಆಮೇಲಿಂದ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ, ಇಟ್ಸ್ ಆಪ್ಷನಲ್. ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಸ್ಟವ್ ವಾಲ್ಯೂಮ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ನಾವು ಹಸಿ ವಾಸನೆ ಏನೇನಿರುತ್ತೆ ನೋಡಿ ಮಸಾಲೆಲಿ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕಾಗತ್ತೆ. ಇದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಆ ಎಣ್ಣೆ ಏನಿದೆ ನೋಡಿ ಅದೆಲ್ಲ ಬಿಟ್ಕೊಂಡಾದ್ಮೇಲೆ ಹಸಿ ಬಟಾಣಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅದು ಸೀಸನ್ ಆಗಿದ್ರೆ ಅಂದರೆ ಹಸಿ ಬಟಾಣಿ, ಅವರೆಕಾಳು ಸೀಸನ್ ಆಗಿದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ನೀವು ಮಾಡ್ಕೊಳ್ಬೋದು. ಇನ್ ಕೇಸ್ ಆ ಸೀಸನ್ ಅಲ್ಲ ಅಂತ ಹೇಳಿದ್ರೆ ಹೊರಗಡೆ ಶಾಪಲ್ಲೆಲ್ಲ ಸಿಗುತ್ತೆ ಹಸಿ ಬಟಾಣಿ ಕೊಡಿ ಅಂತ ಹೇಳಿದ್ರೆ ಅದನ್ನು ನೈಟು ನೆನೆಸಿಟ್ಟು ಬೆಳಗ್ಗೆ ಎದ್ದು ಈ ಥರ ಬಾತ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮನೇಲಿ ಮಾಡಿರೋ ಖಾರದ ಪುಡಿನ ಹಾಕೊಳ್ತಾ ಇರೋದು. ನೀವು ಜಾಸ್ತಿ ಖಾರ ತಿಂತೀರಾ ಅಂತ ಹೇಳಿದ್ರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ನನಗಿಷ್ಟು ಸಾಕು, ನಾನು ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಖಾರನ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ ನೀರನ್ನ ಹಾಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿ ಅದನ್ನೂ ಹುರ್ಕೊಳ್ಳಿ ಸ್ವಲ್ಪ ಎಣ್ಣೆಲಿ.
ನಾನಿಲ್ಲಿ ಬಟಾಣಿ ಎಲ್ಲ ಸ್ವಲ್ಪ ಬೆಂದಿದೆ, ಅರ್ಧಂಬರ್ಧ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನಿಲ್ಲಿ 1.5 ಚೊಂಬಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ, ಟೇಸ್ಟ್ ಮಾಡಿ ನೋಡಿ ಉಪ್ಪು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ಅಕ್ಕಿನ ಹಾಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೊಸೊಬ್ರು ಮಾಡ್ತಾ ಇರ್ತಾರೆ ನೋಡಿ ಬಾತು, ಇಲ್ಲ ಏನಾದರೂ ಒಂದು ರೆಸಿಪೀಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಒಬ್ಬೊಬ್ರಿಗೆ ಅಳತೆ ಇರುತ್ತೆ, ಇಷ್ಟು ಪಾವ್ ಅಕ್ಕಿಗೆ ಇಷ್ಟೇ ಉಪ್ಪು ಹಾಕಬೇಕು ಅಂತ, ಬಟ್ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಅಂತಲೇ ಹೇಳ್ತಾ ಇರೋದು. ಸೊ ಏನೂ ಆಗೋದಿಲ್ಲ, ಟೇಸ್ಟ್ ಮಾಡಿಬಿಟ್ಟು ನೋಡಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಆವಾಗ ನೀವು ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 3 ಪಾವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ, ಅಂದರೆ 3 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಇಟ್ಟು ಇದನ್ನು ನಾನು ಜಸ್ಟ್ 1 ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. 1 ವಿಷಿಲ್ ಕೂಗಾಗಿದೆ. ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಆಹಾ, ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅನಿಸ್ತಾ ಇದೆ. ಸಕ್ಕದಾಗಿರುತ್ತೆ ಮಾತ್ರ, ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ, ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಬೆಳಗ್ಗೆ ಮಕ್ಳಿಗೆ ಟಿಫನ್ಗೆ ಆರಾಮಾಗಿ ರೆಡಿ ಆಗುತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೂ ಇಲ್ಲ, ಕ್ವಿಕ್ಕಾಗಿ ರೆಡಿ ಆಗುವಂಥ ನಾಟಿ ಸ್ಟೈಲ್ ಟೊಮೊಟೊ ಬಟಾಣಿ ಬಾತ್ನ ಯಾವ ರೀತಿ ಮಾಡೋದಂದ್ಬಿಟ್ಟು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಬೇಗ ಬೇಗ ಹೋಗಿ ನಿಮ್ಮ ಮನೇಲೂ ಈ ಬಾತ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ನಾನು ಇಷ್ಟು ಸಿಂಪಲಾಗಿ ಎಲಿಗೆಂಟಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಮನೇಲಿ ಬಟಾಣಿ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದಂತ ಹೇಳಿಬಿಟ್ಟು, ಇದು ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲೇ ಮತ್ತು ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಥರನೇ ನಾನು ಹೇಳ್ಕೊಟ್ಟಿರೋದು. ಜಾಸ್ತಿ ಮಸಾಲೆ ಇಲ್ಲ, ಏನೂ ಇಲ್ಲ, ಸಕ್ಕದಾಗಿರುತ್ತೆ. ನೀವು ಮನೇಲಿ ಒನ್ಸ್ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಯಾವ ರೀತಿ ಮಾಡಿದ್ರಿ ನೀವು, ಹೇಗಿತ್ತು ಟೇಸ್ಟ್ ಅಂತ ಹೇಳಿಬಿಟ್ಟು. ನನಗೂ ಗೊತ್ತಾಗುತ್ತೆ ನೀವು ಟ್ರೈ ಮಾಡ್ತಿದ್ದೀರಾ ರೆಸಿಪೀಸ್ಗಳನ್ನ ಅಂತ ಹೇಳಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೆಚ್ಚು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ಬಾಯ್.